ಆ, ಎಲ್ರಿಗೂ ನಮಸ್ಕಾರ. ಈಗ ಈ ಕೋವಿಡ್ ಸಿಚುಯೇಷನ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕ್ಲಾಸಸ್ ಅಟೆಂಡ್ ಮಾಡಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾನು ರೂರಲ್ ಸ್ಟೂಡೆಂಟ್ಸ್ ಮಕ್ಕಳಿಗೆ ಅನುಕೂಲ ಆಗೋ ರೀತಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಸೇರಿ ಕೆಲವು ಸೆಕೆಂಡ್ ಪಿ.ಯು.ಸಿ ಪಾಠಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮೊದಲನೇದು ದಿ ಸಾಲಿಡ್ ಸ್ಟೇಟ್ ಅಂತ, ಯೂನಿಟ್ 1 ಸಾಲಿಡ್ ಸ್ಟೇಟ್ ಅಂತ ಪಾಠ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಿಮಗೆ ಗೊತ್ತಿರ್ಬೋದು, ನನ್ನ ಹೆಸರು ಸುಪಾರ್ಶ್ವ ಎಸ್ ಅಂತ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೆಮ್ಮರಗಾಲ, ಮೈಸೂರು ಜಿಲ್ಲೆ, ಇಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ನನ್ನ ಕ್ಲಾಸು ಎಲ್ಲಾರ್ಗೂ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ಹಾಗೆ ನಾನು ಖುಷಿಯಿಂದ ಪಾಠ ಮಾಡ್ತಾ ಇದ್ದೀನಿ. ಈಗ ಶುರು ಮಾಡೋಣ ಕ್ಲಾಸ್ನ. ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿದೆ, ದೇರ್ ಆರ್ 3 ಇಂಪಾರ್ಟೆಂಟ್ ಸ್ಟೇಟ್ಸ್ ಆಫ್ ಮ್ಯಾಟರ್: ದಿ ಸಾಲಿಡ್ ಸ್ಟೇಟ್, ಲಿಕ್ವಿಡ್ ಸ್ಟೇಟ್, gaseous state ಅಂತ. Liquid state of matter, gaseous state of matter already I have studied in first PUC. So gaseous state of matter ಮತ್ತೆ liquid state of matter ನಾನು ಫಸ್ಟ್ PUC ನಲ್ಲಿ ಓದಿದ್ದೀರಾ. ಈಗ ಸಾಲಿಡ್ಸ್ ನ ನೀವು ಸೆಕೆಂಡ್ PUC ನಲ್ಲಿ ಓದಬೇಕಾಗಿದೆ. ಈ ಸಾಲಿಡ್ಸ್ ನಲ್ಲಿ ಹೇಗೆ ಪಾರ್ಟಿಕಲ್ಸ್ ಅರೇಂಜ್ ಆಗಿದೆ ಅನ್ನೋದನ್ನ ನೀವು ಲೋಯರ್ ಕ್ಲಾಸಸ್ ಅಲ್ಲಿ ಓದಿರ್ತೀರಾ. ಅದನ್ನ ಒಂದ್ ಬಾರಿ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಈಗ ಸಾಲಿಡ್ಸ್ ಅಂತ ಇದ್ದಂಗೆ ಮೊದಲನೇ ಇಂಪಾರ್ಟೆಂಟ್ ಪ್ರಾಪರ್ಟಿ ನಿಮಗೆ ಬರಬೇಕಾಗಿರೋದು ಏನಂದ್ರೆ, ಸಾಲಿಡ್ಸ್ ಹ್ಯಾವ್ ಡೆಫಿನೆಟ್ ಮಾಸ್, ವಾಲ್ಯೂಮ್ ಅಂಡ್ ಶೇಪ್. ಇಟ್ ಮೀನ್ಸ್ ಟು ಸೇ ದಟ್ ಮಾಸ್ is fixed, volume of the solid is fixed, and shape is also fixed. Solids cannot change the shape. ಸಾಲಿಡ್ಸ್ ಯಾವತ್ತೂ ತಮ್ಮ ಆಕಾರನ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ, ಹಾಗೆ ವಾಲ್ಯೂಮ್ನು ಸಹಿತ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ. ಅದೇ ನೀವು ಗ್ಯಾಸಸ್ಸು ಲಿಕ್ವಿಡ್ಸ್ಗೆ ಬಂದ್ರೆ ನಿಮ್ಗೆ ಗೊತ್ತಿದೆ, ಲಿಕ್ವಿಡ್ಸು ಮತ್ತೆ ಗ್ಯಾಸಸ್ಗೆ ಶೇಪ್ ಚೇಂಜ್ ಆಗುತ್ತೆ, ಹಾಗೆ ಗ್ಯಾಸಸ್ಗೆ ಬಂದ್ರೆ ವಾಲ್ಯೂಮ್ ಸಹಿತ ಚೇಂಜ್ ಆಗುತ್ತೆ. ಇದು ನಿಮ್ಗೆ ಗೊತ್ತಿರಲಿ. ಮ್ಯಾಟರ್ ಅಂತ ಹೇಳಿದ್ಮೇಲೆ ಮಾಸ್ ಯಾವತ್ತು ಡೆಫಿನೆಟ್ ಇರುತ್ತೆ. ಈ ಡೆಫಿನೆಟ್ ಮಾಸ್ ಅನ್ನುವಂಥದ್ದು ಸಾಲಿಡ್ಸು, ಲಿಕ್ವಿಡ್, ಗ್ಯಾಸಸ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಅದು ಮೊದಲನೇ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಗಿದೆ. ಸೆಕೆಂಡ್ ಪ್ರಾಪರ್ಟಿ ಏನಂತ ಗೊತ್ತಿದೆ, ಈ ಎರಡು ಪಾರ್ಟಿಕಲ್ಸ್ ನಡುವೆ, ಅಂದ್ರೆ ಸಾಲಿಡ್ಸ್ ಆಗಿರ್ಬೋದು, ಲಿಕ್ವಿಡ್ಸ್ ಆಗಿರ್ಬೋದು, ಗ್ಯಾಸಸ್ ಆಗಿರ್ಬೋದು, ಈ ಮೂರರಲ್ಲೂ ನಿಮ್ಗೆ ಪಾರ್ಟಿಕಲ್ಸ್ ಇರುತ್ತೆ. ಮತ್ತೊಂದು ಕ್ವಶನ್ ಬರುತ್ತೆ, ಪಾರ್ಟಿಕಲ್ಸ್ ಅಂದ್ರೆ ಏನು ಅಂತ ಹೇಳಿ. ಆ ಪಾರ್ಟಿಕಲ್ಸ್ ಏನಾಗಿರ್ಬೋದು, ಆಟಮ್ಸ್, ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ಆಗಿರ್ಬೋದು. ಆ ಎರಡು ಪಾರ್ಟಿಕಲ್ಸ್ ನಡುವಿನ ಡಿಸ್ಟೆನ್ಸು ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗಿದ್ರೆ, ಇಂಟ್ರಮಾಲಿಕ್ಯುಲರ್ ಡಿಸ್ಟೆನ್ಸಸ್ ಆರ್ ವೆರಿ ಶಾರ್ಟ್ ಅಂತ ಹೇಳೋದು ಸಾಲಿಡ್ ಆಗಿರುತ್ತೆ. ಕರೆಕ್ಟ್ ಅಲ್ಲ? ನಂತರ ಎರಡು ಪಾರ್ಟಿಕಲ್ಸ್ ನಡುವೆ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತಲ್ಲ, ಅದು ಸಾಲಿಡ್ಸ್ ನಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಪ್ರಾಪರ್ಟಿ ನಿಮಗೆ ಗೊತ್ತಾಗ್ತಾ ಇದೆ, ಸಾಲಿಡ್ಸ್ ಹ್ಯಾವ್ ಡೆಫಿನೆಟ್ ಮಾಸ್, ವಾಲ್ಯೂಮ್ ಅಂಡ್ ಶೇಪ್. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ, ಇಂಟ್ರಮಾಲಿಕ್ಯುಲರ್ ಡಿಸ್ಟೆನ್ಸಸ್ ಆರ್ ಶಾರ್ಟ್. ಸೊ ಎರಡು ಪಾರ್ಟಿಕಲ್ಸ್ ನಡುವಿನ ಡಿಸ್ಟೆನ್ಸ್ ತುಂಬಾ ಕಡಿಮೆ ಆಗಿರುತ್ತೆ. ಮೂರನೇದು, ಇಂಟ್ರಮಾಲಿಕ್ಯುಲರ್ ಫೋರ್ಸಸ್ ಆರ್ ಸ್ಟ್ರಾಂಗ್. ಸೊ ಬಿಟ್ವೀನ್ ಟೂ ಪಾರ್ಟಿಕಲ್ಸ್ ಅಟ್ರಾಕ್ಟಿವ್ ಫೋರ್ಸಸ್ ಆರ್ ಕ್ವೈಟ್ ಸ್ಟ್ರಾಂಗ್ ಅಂತ. ಸೊ ಎರಡು ಪಾರ್ಟಿಕಲ್ಸ್ ನಡುವೆ ಅಟ್ರಾಕ್ಟಿವ್ ಫೋರ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ಮತ್ತೆ ಸಾಲಿಡ್ಸ್ಗೆ ನೀವು ಅತ್ಯವಶ್ಯಕವಾಗಿ ನಾವು ನೋಡುವಂತ ಪ್ರಾಪರ್ಟಿ ಇದು, ಆಲ್ ಸಾಲಿಡ್ಸ್ ಆರ್ ರಿಜಿಡ್ ಅಂಡ್ ಇನ್ಕಾಂಪ್ರೆಸಿಬಲ್. ಅವು ಯಾವತ್ತು ರಿಜಿಡ್ ಆಗಿರ್ತವೆ ಮತ್ತೆ ಅದನ್ನ ಪ್ರೆಸ್ ಮಾಡಕ್ಕೆ ಆಗಲ್ಲ ಅಂತ ಹೇಳಿ, ಇನ್ಕಾಂಪ್ರೆಸಿಬಲ್. ಫಿಫ್ತ್ ಅಂಡ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ, ಚಿಲ್ಡ್ರನ್, ಪೊಸಿಷನ್ ಆಫ್ ಪಾರ್ಟಿಕಲ್ಸ್ is fixed and can only oscillate about their mean positions ಅಂತಾರೆ. ಅಂದ್ರೆ ಆಟಮ್ ಆಗಿರ್ಬೋದು, ಮಾಲಿಕ್ಯೂಲ್ ಅಥವಾ ಅಯಾನ್ ಇದೆಯಲ್ಲ, ಅದ್ರದ್ದು ಜಾಗ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಸಾಲಿಡ್ಸ್ ನಲ್ಲಿ, ಅದು ಬದಲಾವಣೆ ಮಾಡಲ್ಲ. ಒಂದ್ ವೇಳೆ ಬದಲಾವಣೆ ಅಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ, ಇರೋ ಜಾಗದಲ್ಲೇ ಅವು ಆಸಿಲೇಟ್ ಆಗ್ಬೋದಷ್ಟೇ, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅವು ಮೂವ್ ಆಗಲ್ಲ. ಅದೇ ಲಿಕ್ವಿಡ್ಸು ಮತ್ತೆ ಗ್ಯಾಸಸ್ ಅಲ್ಲಿ ಪಾರ್ಟಿಕಲ್ಸ್ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಮೂವ್ ಆಗ್ಬೋದು. ಅಂದ್ರೆ ಸಾಲಿಡ್ಸ್ ನಲ್ಲಿ ಮಾತ್ರ ಪೊಸಿಷನ್ ಆಫ್ ದಿ ಪಾರ್ಟಿಕಲ್ಸ್ ಇಸ್ ಫಿಕ್ಸ್ಡ್ ಅಂಡ್ ದೇ ಕ್ಯಾನ್ ಓನ್ಲಿ ಆಸಿಲೇಟ್ ಅಬೌಟ್ ದೇರ್ ಮೀನ್ ಪೊಸಿಷನ್ಸ್. ಯಾವುದೋ ಒಂದು ಇರೋ ಜಾಗದಲ್ಲಿ ಅಲ್ಲಿ ಮಾತ್ರ ಅವು ರೊಟೇಟ್ ಅಥವಾ ವೈಬ್ರೇಟ್ ಆಗ್ತವೆ,
ಅದು ಬಿಟ್ಟು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗಲ್ಲ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ. ಸೊ 5 ಪ್ರಾಪರ್ಟೀಸ್ನ ನಾನಿಲ್ಲಿ ಹೇಳಿದ್ದೀನಿ. ಈಗ ನೆಕ್ಸ್ಟ್, ಈಗ ನಾನು ನಿಮ್ಗೆ ಈ ಸಾಲಿಡ್ಸ್ ನಲ್ಲಿ ಅರೇಂಜ್ಮೆಂಟ್ನೆಲ್ಲ ಒಂದು ಸ್ಲೈಡ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೇ ಅಬ್ಸರ್ವ್ ಮಾಡ್ತಾ ಬನ್ನಿ. ಅಬ್ಸರ್ವ್ ದಿ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್. ಫಸ್ಟ್ ಒನ್ ನೋಡಿದ್ರಿ, ಹಾಗೆ ಸೆಕೆಂಡ್ ಒನ್ ನೋಡ್ತಾ ಇದ್ದೀರಾ, ಹಾಗೆ ಥರ್ಡ್ ಒನ್ ನೋಡ್ತಾ ಇದ್ದೀರಾ, ಫೋರ್ತ್ ಒನ್ ನೋಡಿದ್ರಿ, ಹಾಗೆ ಅರೇಂಜ್ಮೆಂಟ್. ಇವೆಲ್ಲ ನೀವು ಸ್ಮಾಲ್ ಸರ್ಕಲ್ ಅಥವಾ ಸ್ಪಿಯರ್ ಏನ್ ರೆಪ್ರೆಸೆಂಟ್ ಮಾಡಿದೀನೋ ಅದೆಲ್ಲ ಪಾರ್ಟಿಕಲ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೋಡ್ತಾ ಇದ್ದೀರಲ್ಲ ಅರೇಂಜ್ಮೆಂಟ್ ನ. ಓಕೆ, ಈಗ ಮತ್ತೆ ಮೊದಲನೇ ಸ್ಲೈಡ್ಗೆ ಹೋಗ್ತೀನಿ. ಇಲ್ಲಿ ಅರೇಂಜ್ಮೆಂಟ್ ನ ನೋಡಿದ್ರಲ್ಲ, ಪಾರ್ಟಿಕಲ್ ಅರೇಂಜ್ಮೆಂಟ್ ನ. ಈ ಫಸ್ಟ್ ಒನ್ನು, ಸೆಕೆಂಡ್ ಒನ್ನು, ಥರ್ಡ್ ಒನ್ ಅಬ್ಸರ್ವ್ ಮಾಡ್ತಾ ಬನ್ನಿ. ಆ ಅರೇಂಜ್ಮೆಂಟ್ ಯಾವ ರೀತಿ ಆಗಿದೆ ಅಂದ್ರೆ ಒಂದು ಆರ್ಡರ್ ಅಲ್ಲಿ ಅರೇಂಜ್ ಆಗಿದೆ. ಅಂದ್ರೆ ಮೊದಲನೇ ಪಾರ್ಟಿಕಲ್ಗೂ ಎರಡನೇ ಪಾರ್ಟಿಕಲ್ಗೆ ಇರುವಂತ ಅಂತರ ನೋಡಿ, ಸೆಕೆಂಡ್ ಪಾರ್ಟಿಕಲ್ಗೂ ಥರ್ಡ್ ಪಾರ್ಟಿಕಲ್ ಇರುವಂತ ಅಂತರ ನೋಡಿ. ಹಾಗೆಯೇ ಪಾರ್ಟಿಕಲ್ಸ್ ಅಂತರ ನೋಡ್ತಾ ಬಂದ್ರೆ ದೇರ್ ಇಸ್ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್. ಅಂದ್ರೆ ಎಲ್ಲ ಅರೇಂಜ್ಮೆಂಟು ಒಂದ್ ರೀತಿ ಆರ್ಡರ್ ಅಲ್ಲಿ ಇದೆ, ರೆಗ್ಯುಲರ್ ಆಗಿದೆ. ಸೊ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇದ್ರೆ ಅದನ್ನ ನಾವು ಫಸ್ಟ್ ಟೈಪ್ ಅಂತ ಕನ್ಸಿಡರ್ ಮಾಡ್ತೀವಿ, ಕ್ರಿಸ್ಟಲೈನ್ ಸಾಲಿಡ್ ಅಂತೀವಿ. ಈಗ ಈ ಅರೇಂಜ್ಮೆಂಟ್ ನೋಡ್ಬೋದು, ಈ ಅರೇಂಜ್ಮೆಂಟ್ ನೋಡ್ಬೋದು, ಇಲ್ಲಿ ನೋಡ್ಬೋದು, ಆಯ್ತಾ. ಆದ್ರೆ ಈಗ ಅರೇಂಜ್ಮೆಂಟ್ ನ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇಲ್ಲ, ಅಂದ್ರೆ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇಲ್ಲ. ಎಲ್ಲೋ ಒಂದೋ ಎರಡೋ ಕಡೆ ಎಲ್ಲೋ ಆರ್ಡರ್ ಕಾಣಿಸ್ಕೋಬಹುದು, ಆದ್ರೆ ಹೆಚ್ಚು ಕಡೆಗಳಲ್ಲಿ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇರೋಲ್ಲ. ಅದನ್ನ ನಾವು ಅಮಾರ್ಫಸ್ ಸಾಲಿಡ್ ಅಂತ ಹೇಳ್ತೀವಿ. ಸೊ ಕ್ರಿಸ್ಟಲೈನ್ ಸಾಲಿಡ್ ಅಲ್ಲಿ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇರುತ್ತೆ. ಅಮಾರ್ಫಸ್ ಸಾಲಿಡ್ಸ್ ನಲ್ಲಿ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇರೋಲ್ಲ. ಹಾಗೆ ಇನ್ನೊಂದೆರಡು ಅರೇಂಜ್ಮೆಂಟ್ ನ ಹಾಗೆ ಅಬ್ಸರ್ವ್ ಮಾಡ್ತಾ ಬನ್ನಿ. ನೋಡಿ, ಇಲ್ಲೂ ಸಹಿತ ಅಷ್ಟೇನೆ ಆರ್ಡರ್ ಆಗಿ ಅರೇಂಜ್ ಆಗಿಲ್ಲ ಪಾರ್ಟಿಕಲ್ಸ್. ಇಲ್ಲೂ ಸಹಿತ ನೋಡ್ತಾ ಇದ್ದೀರಲ್ಲ, ಪಾರ್ಟಿಕಲ್ಸ್ ಆರ್ಡರ್ ಆಗಿ ಅರೇಂಜ್ ಆಗಿಲ್ಲ. ಇದು ಅಮಾರ್ಫಸ್ ಆಗಿದೆ. ಈಗ ಮತ್ತೆ ಕ್ರಿಸ್ಟಲೈನ್ ಮತ್ತೆ ಅಮಾರ್ಫಸ್ ನ ಒಟ್ಟಿಗೆ ಅಬ್ಸರ್ವ್ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಕಂಪ್ಯಾರಿಸನ್ಗೋಸ್ಕರ ಒಂದು ಸ್ಲೈಡ್ ಇಟ್ಟಿದ್ದೀನಿ ನೋಡಿ. ಫಸ್ಟ್ ಒನ್ ಕ್ರಿಸ್ಟಲೈನ್ SiO2 ಅಂತಿದೆ, ನಾನು ಅದನ್ನ ಕ್ವಾರ್ಟ್ಸ್ ಅಂತ ಬರ್ತಿದ್ದೀನಿ. ಹಾಗೆ ಅಮಾರ್ಫಸ್ SiO2 ಅಂತಿದೆ, ಗ್ಲಾಸ್ ಅಂತ ಇದೆ. ಓಕೆ, ಯು ಜಸ್ಟ್ ಅಬ್ಸರ್ವ್ ದೀಸ್ ಟೂ ಅರೇಂಜ್ಮೆಂಟ್ಸ್. ಇನ್ ದಿ ಫಸ್ಟ್ ಅರೇಂಜ್ಮೆಂಟ್ ದೇರ್ ಇಸ್ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್. ನೀವು ಕನ್ನಡದಲ್ಲಿ ಕ್ವಾರ್ಟ್ಸ್ಗೆ ಸ್ಫಟಿಕ ಅಂತಾರೆ, ಅದೊಂದು ಕ್ರಿಸ್ಟಲೈನ್ ವೆರೈಟಿ ಅಂತೆ. ಹಾಗೇನೆ ಗ್ಲಾಸ್ ಇದೆಯಲ್ಲ, ಗ್ಲಾಸ್ ನಲ್ಲಿ ಸೇಮ್ SiO2ನೇ ಇದೆ, ಆದ್ರೆ ಪಾರ್ಟಿಕಲ್ ಅರೇಂಜ್ಮೆಂಟ್ ರೆಗ್ಯುಲರ್ ಆಗಿ ಇಲ್ಲ. ಕೆಲವು ಕಡೆ ಮಾತ್ರ ಎಲ್ಲೋ ಆರ್ಡರ್ ಇದ್ದಂಗೆ ಕಾಣಿಸಬಹುದು, ಆದ್ರೆ ಎಲ್ಲಾ ಕಡೆನೂ ಆರ್ಡರ್ ಇರೋದಿಲ್ಲ. ಅದು ಅಮಾರ್ಫಸ್ ಅರೇಂಜ್ಮೆಂಟ್ ಆಗಿದೆ. ಹಾಗೆ ಮತ್ತೊಂದು ನೋಡ್ತಾ ಇದ್ದೀರಲ್ಲ, ಇದೇನೆ ಕಂಪ್ಯಾರಿಸನ್ಗೆ ಆಗ ತೋರಿಸಿ ಸ್ಲೈಡ್ ಅಲ್ಲೇ ಇದ್ದಂತ ರೀತಿನೇ ಇಲ್ಲೂ ಸಹಿತ ಇದೆ. ಫಸ್ಟ್ ಒನ್ ಕ್ರಿಸ್ಟಲೈನ್ ಅರೇಂಜ್ಮೆಂಟ್ ಆಗಿದೆ, ಸೆಕೆಂಡ್ ಒನ್ ಅಮಾರ್ಫಸ್ ಅರೇಂಜ್ಮೆಂಟ್ ಆಗಿದೆ. ಇಲ್ಲೂ ನೋಡ್ತಾ ಇದ್ದೀರಲ್ಲ, ಕ್ರಿಸ್ಟಲೈನ್ ಅರೇಂಜ್ಮೆಂಟ್, ಅಮಾರ್ಫಸ್ ಅರೇಂಜ್ಮೆಂಟ್. ಸೊ ಹಾಗಾದ್ರೆ ಎಷ್ಟು ತರ ಸಾಲಿಡ್ಸ್ ಆಯ್ತು ಅಂತ ಒಂದು ಕ್ವಶನ್ ಬರುತ್ತೆ. ಸೊ ನಮ್ಗೆ ಎರಡು ತರ ಸಾಲಿಡ್ಸ್ ನ ನೋಡಿದ್ವಿ. ಫಸ್ಟ್ ಒನ್ ಕ್ರಿಸ್ಟಲೈನ್ ಸಾಲಿಡ್ ಅಂತ, ಸೆಕೆಂಡ್ ಒನ್ ಅಮಾರ್ಫಸ್ ಸಾಲಿಡ್ ಅಂತ ಆಯ್ತು. ಹಾಗಾದ್ರೆ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂದ್ರೆ ಏನು ಅಂತ. ಇನ್ ಕ್ರಿಸ್ಟಲೈನ್ ಸಾಲಿಡ್ಸ್ ದೇರ್ ಇಸ್ ಲಾಂಗ್ ರೇಂಜ್ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್. ಸೊ ಲಾಂಗ್ ರೇಂಜ್ ಇನ್ ದಿ ಸೆನ್ಸ್ ಏನು, ಅದು ಅರ್ಥ ಮಾಡ್ಕೋಬೇಕು. ಲಾಂಗ್ ರೇಂಜ್ ಅಂತ ಹೇಳಿದ್ರೆ ಹೆಚ್ಚು ಕಡೆಗಳಲ್ಲಿ ರೆಗ್ಯುಲರ್ ಆಗಿ ಪಾರ್ಟಿಕಲ್ಸ್ ಅರೇಂಜ್ ಆಗಿರುತ್ತೆ. ಆಟಮ್ಸ್ ಆಗಿರ್ಬೋದು, ಮಾಲಿಕ್ಯೂಲ್ಸ್ ಆಗಿರ್ಬೋದು, ಅಯಾನ್ಸ್ ಆಗಿರ್ಬೋದು, ಇವು ಆರ್ಡರ್ ಆಗಿ ಅರೇಂಜ್ ಆಗಿರುತ್ತೆ. ಎಲ್ಲೋ ಒಂದೋ ಎರಡೋ ಕಡೆ ವ್ಯತ್ಯಾಸ ಆಗಿರ್ಬೋದು, ಅದು ಬಿಟ್ರೆ ಹೆಚ್ಚು ಕಡೆ ಒಂದು 99% ಗಿಂತ ಹೆಚ್ಚು ಕಡೆ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇತ್ತು ಅಂದ್ರೆ ಅದನ್ನ ನಾವು ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಕರಿತೀವಿ. ಹಾಗೇನೆ ಅಮಾರ್ಫಸ್ ಸಾಲಿಡ್ಸ್ ಅಂತ, ಅಮಾರ್ಫಸ್ ಸಾಲಿಡ್ಸ್ ಅಲ್ಲಿ ದೇರ್ ಇಸ್ ಓನ್ಲಿ ಶಾರ್ಟ್ ರೇಂಜ್ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಅಂತಾರೆ. ಅಂದ್ರೆ ಏನು, ಕೆಲವು ಕಡೆ ಮಾತ್ರ ರೆಗ್ಯುಲರ್ ಅರೇಂಜ್ಮೆಂಟ್ ಇರುತ್ತೆ, ಇನ್ನ ಮಿಕ್ಕ ಎಲ್ಲ ಕಡೆಗಳಲ್ಲೂ
ಅರೇಂಜ್ಮೆಂಟ್ ಏನಾಗಿರುತ್ತೆ ಅಂದ್ರೆ ಹ್ಯಾಪಜಾರ್ಡ್ ಆಗಿರುತ್ತೆ ಅಥವಾ ಇರ್ರೆಗ್ಯುಲರ್ ಆಗಿರುತ್ತೆ. ಸೊ ಇರ್ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇದ್ರೆ ಅದನ್ನ ನಾವು ಅಮಾರ್ಫಸ್ ಸಾಲಿಡ್ಸ್ ಅಂತ ಕರಿತೀವಿ. ಇದು ಎರಡು ತರ ಸಾಲಿಡ್ಸ್ ಆಯ್ತು. ನಂತರ ಈಗ ನಾನು ನಿಮ್ಗೆ ಅತ್ಯಂತ ಮುಖ್ಯವಾದಂತ ಒಂದು ಇನ್ಫಾರ್ಮೇಶನ್ ಹೇಳಬೇಕಾಗಿದೆ. ಅದು ಡಿಫರೆನ್ಸಸ್ ಬಿಟ್ವೀನ್ ಕ್ರಿಸ್ಟಲೈನ್ ಅಂಡ್ ಅಮಾರ್ಫಸ್ ಸಾಲಿಡ್ಸ್ ಅಂತ. ಈಗ ಯಾವ ರೀತಿ ನಾವು ಡಿಫರೆನ್ಸಸ್ ನ ನೋಡ್ತೀವಿ ಅಂದ್ರೆ, ಯಾವ್ದಾದ್ರು ಒಂದು ಪ್ರಾಪರ್ಟಿ ಇಟ್ಕೊಂಡು ಕ್ರಿಸ್ಟಲೈನ್ಗೂ ಮತ್ತೆ ಅಮಾರ್ಫಸ್ಗೂ ಏನು ಡಿಫರೆನ್ಸ್ ಇರ್ಬೋದು ಅಂತ ನೋಡೋಣ. ಫಸ್ಟ್ ಪ್ರಾಪರ್ಟಿ ಶೇಪ್ ಬಗ್ಗೆ, ಆಕಾರ ಅಂತ ಹೇಳ್ತೀವಿ, ಅದು ಹೇಗಿದೆ ಅಂತ. ಸೊ ಕ್ರಿಸ್ಟಲೈನ್ ಸಾಲಿಡ್ಸ್ ಹ್ಯಾವ್ ಡೆಫಿನೆಟ್ ಕ್ಯಾರೆಕ್ಟರಿಸ್ಟಿಕ್ ಜೆಮೆಟ್ರಿಕಲ್ ಶೇಪ್. ಅಂದ್ರೆ ಪಾರ್ಟಿಕಲ್ಸ್ ಎಲ್ಲ ಒಂದು ಡೆಫಿನೆಟ್, ಒಂದು ನಿರ್ದಿಷ್ಟವಾದಂತ ಒಂದು ಆಕಾರನ ಹೊಂದಿರ್ತವೆ, ಒಂದು ಆಕೃತಿನ ಮಾಡಿರ್ತವೆ, ಒಂದು ಜೆಮೆಟ್ರಿಕಲ್ ಶೇಪ್ ನ ಫಾರ್ಮ್ ಮಾಡಿರ್ತವೆ ಅಂತ. ಯಾವುದು ಕ್ರಿಸ್ಟಲೈನ್ ಸಾಲಿಡ್ಸ್ ನಲ್ಲಿ ಪಾರ್ಟಿಕಲ್ಸ್ ಎಲ್ಲ ಒಂದು ಡೆಫಿನೆಟ್ ಜೆಮೆಟ್ರಿಕಲ್ ಶೇಪ್ ನ ಫಾರ್ಮ್ ಮಾಡಿರ್ತವೆ ಅಂತ. ಅಮಾರ್ಫಸ್ ಸಾಲಿಡ್ಸ್ ಗೆ ಬಂದ್ರೆ ದೇ ಹ್ಯಾವ್ ಇರ್ರೆಗ್ಯುಲರ್ ಶೇಪ್ ಅಂತ ಹೇಳಿ. ಅದು ಫಸ್ಟ್ ಡಿಫರೆನ್ಸ್ ನಾವು ನೋಟಿಸ್ ಮಾಡಿದ್ದು. ಸೆಕೆಂಡ್ ಡಿಫರೆನ್ಸ್ ನಾವು ಹೇಳ್ಬೇಕಾದ್ರೆ ಯಾವ ಪ್ರಾಪರ್ಟಿನ ಕನ್ಸಿಡರ್ ಮಾಡೋಣ ಅಂತ ಹೇಳಿದ್ರೆ ಮೆಲ್ಟಿಂಗ್ ಪಾಯಿಂಟ್. ಈಗ ಈ ಪ್ರಾಪರ್ಟಿ ನಮ್ಗೆ ಎಷ್ಟು ಮುಖ್ಯ ಅಂದ್ರೆ, ಮೇಲ್ನೋಟಕ್ಕೆ ನಾವು ಯಾವುದೋ ಒಂದು ಕ್ರಿಸ್ಟಲೈನ್ ಸಾಲಿಡ್ ಅಥವಾ ಅಮಾರ್ಫಸ್ ಸಾಲಿಡ್ ನೋಡಿದ ತಕ್ಷಣ ಗೊತ್ತಾಗದೇ ಇರ್ಬೋದು ಇದು ಕ್ರಿಸ್ಟಲೈನ್ ಅಮಾರ್ಫಸ್ ಅಂತ ತಕ್ಷಣಕ್ಕೆ ನಾವು ಹೇಳಕ್ ಆಗದೆ ಇರ್ಬೋದು. ಆವಾಗ ನಾವು ಮೆಲ್ಟಿಂಗ್ ಪಾಯಿಂಟ್ ನ ಮೆಷರ್ ಮಾಡ್ತೀವಿ. ಅದಕ್ಕೆ ಆ ಒಂದು ಸಾಲಿಡ್ಗೆ ಮೆಲ್ಟಿಂಗ್ ಪಾಯಿಂಟ್ ನ ಮೆಷರ್ ಮಾಡ್ತೀವಿ. ಸೊ ಮೆಲ್ಟಿಂಗ್ ಪಾಯಿಂಟ್ ಹೇಗಿದೆ ಅಂದ್ರೆ, ಕ್ರಿಸ್ಟಲೈನ್ ಸಾಲಿಡ್ಸ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಅಂತ. ಹಾಗಂದ್ರೆ ಮೀನಿಂಗ್ ಏನು? ದೇ ಮೆಲ್ಟ್ ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್. ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಸಾಲಿಡ್ ಲಿಕ್ವಿಡ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ದೇ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಇದು ಮುಖ್ಯವಾಗಿ ಕ್ರಿಸ್ಟಲೈನ್ ಸಾಲಿಡ್ಸ್ಗೆ ಇರುವಂತ ಗುಣ ಆಗಿದೆ. ಹಾಗೆ ಅಮಾರ್ಫಸ್ ಸಾಲಿಡ್ಸ್ಗೆ ಬಂದ್ರೆ ದೇ ಡು ನಾಟ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಅವು ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಮೆಲ್ಟ್ ಆಗೋಲ್ಲ. ಹಾಗಂದ್ರೆ ಏನು? ಕೆಲವು ಬಾರಿ ಹೀಟ್ ಮಾಡಿದಾಗ ಸಾಫ್ಟ್ ಆಗ್ತಾ ಬರ್ತಾ ಇರ್ತವೆ, ಇದ್ದಕ್ಕಿದ್ದಂಗೆ ಕೆಲವು ಬಾರಿ ಸಾಫ್ಟ್ ಆಗಿರೋದು ಬರ್ನು ಸಹಿತ ಆಗ್ಬಿಡ್ಬೋದು, ಅಂದ್ರೆ ಮೆಲ್ಟ್ ಆಗದೇನೂ ಇರಬಹುದು. ಆ ತರ ಚಾನ್ಸಸ್ ಇದೆ. ಈಗ ವುಡ್ ನ ನಾವು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಆ ವುಡ್ ನ ಹೀಟ್ ಮಾಡ್ತಾ ಇದೀವಿ, ಸಾಫ್ಟ್ ಆಗ್ದೇನೆ ಅದು ಬರ್ನ್ ಆಗುವಂತ ಚಾನ್ಸಸ್ ಇರುತ್ತೆ. ಅದು ತುಂಬಾ ಮುಖ್ಯವಾಗಿ ಗಮನಿಸಬೇಕಾಗಿರೋದು. ಅದೇ ಕ್ರಿಸ್ಟಲೈನ್ ಸಾಲಿಡ್ಸ್ ಅಲ್ಲಿ ದೇ ಹ್ಯಾವ್ ಗಾಟ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್. ಥರ್ಡ್ ಪ್ರಾಪರ್ಟಿ ಆರ್ಡರ್ ಇನ್ ಅರೇಂಜ್ಮೆಂಟ್. ಇದು ನಾವು ಹೇಳ್ತಾ ಬರ್ತಾ ಇದ್ದೀನಿ. ಲಾಂಗ್ ರೇಂಜ್ ಆರ್ಡರ್ ಫಾರ್ ಕ್ರಿಸ್ಟಲೈನ್ ಸಾಲಿಡ್ಸ್, ಓನ್ಲಿ ಶಾರ್ಟ್ ರೇಂಜ್ ಆರ್ಡರ್ ಫಾರ್ ಅಮಾರ್ಫಸ್ ಸಾಲಿಡ್ಸ್. ಅಂದ್ರೆ ಹೆಚ್ಚು ಜಾಗಗಳಲ್ಲಿ ಪರ್ಫೆಕ್ಟ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇತ್ತು ಅಂದ್ರೆ ಅದನ್ನ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಕರಿತೀವಿ. ಲಾಂಗ್ ರೇಂಜ್ ಅಂತ, ಈಗ ರೇಂಜ್ ಅಂದ್ರೆ ವ್ಯಾಪ್ತಿ ಅಂತ ನಾವೇನ್ ಹೇಳ್ತೀವೋ ಅದು ಹೆಚ್ಚು ಕಡೆಗಳಲ್ಲಿ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿದ್ರೆ ಅದನ್ನ ಕ್ರಿಸ್ಟಲೈನ್ ಸಾಲಿಡ್ ಅಂತ ಹೇಳ್ತೀವಿ. ಕೆಲವು ಕಡೆಗಳಲ್ಲಿ ಮಾತ್ರ ರೆಗ್ಯುಲರ್ ಅರೇಂಜ್ಮೆಂಟ್ ಇದ್ದು ಹೆಚ್ಚು ಕಡೆಗಳಲ್ಲಿ ಇರ್ರೆಗ್ಯುಲರ್ ಅರೇಂಜ್ಮೆಂಟ್ ಇದ್ರೆ ಅದನ್ನ ನಾವು ಅಮಾರ್ಫಸ್ ಸಾಲಿಡ್ಸ್ ಅಂತ ಅನ್ಕೋತೀವಿ. ಸೊ ಇದು ಒಂದು ಇಂಪಾರ್ಟೆಂಟ್ ಡಿಫರೆನ್ಸ್. ನೆಕ್ಸ್ಟ್ ಕ್ಲೀವೇಜ್ ಪ್ರಾಪರ್ಟಿ ಅಂತ. ಸೊ ಕ್ರಿಸ್ಟಲೈನ್ ಸಾಲಿಡ್ಸ್ ದೇ ಕ್ಯಾನ್ ಹ್ಯಾವ್ ಎ ಕ್ಲೀನ್ ಕ್ಲೀವೇಜ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಒಂದೀಗ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಒಂದು ನೈಫ್ ತಗೊಂಡು ಆ ಕ್ರಿಸ್ಟಲೈನ್ ಸಾಲಿಡ್ ನ ಕಟ್ ಮಾಡ್ತಾ ಇದೀವಿ ಅಂತ ಹೇಳಿ. ಆಗ ಕಟ್ ಮಾಡಿದಾಗ ಕ್ಲೀನ್ ಕಟ್ ಆಗುತ್ತಂತೆ. ಕಟ್ ಮಾಡಿದ್ಮೇಲೆ ಎರಡು ಫ್ರಾಗ್ಮೆಂಟ್ಸ್ ಅಂತ ಏನ್ ಫಾರ್ಮ್ ಆಗಿದೆಯೋ ಅದು ಕ್ಲಿಯರ್ ಆಗಿ ಕಟ್ ಆಗಿರುವಂತದ್ದಾಗಿರುತ್ತೆ ಅಂತ. ಎಲ್ಲೂ ಒಂದು ಆಬ್ಸ್ಟಕಲ್ ಇಲ್ಲದೆ ಇರೋ ಹಾಗೆ ಕ್ಲಿಯರ್ ಆಗಿ ಕಟ್ ಆಗಿರುತ್ತೆ ಅಂತ ಹೇಳಿ. ಅದೇ ಅಮಾರ್ಫಸ್ ಸಾಲಿಡ್ಸ್ಗೆ ಬಂದ್ರೆ ಮಧ್ಯ ಪಾರ್ಟಿಕಲ್ಲೇ ಆಬ್ಸ್ಟಕಲ್ ಆಗಿ ಬರುತ್ತೆ, ಒಂದು ತಡೆಯಾಗಿ ಬರುತ್ತೆ. ಸೊ ದೇ ಕ್ಯಾನ್ ನಾಟ್ ಹ್ಯಾವ್ ಎ clean cleavage. That is one of the important properties of amorphous solids. So in the case of crystalline solids, they can have a clean cleavage, whereas amorphous solids, they cannot have a clean cleavage. ಈಗ ನೆಕ್ಸ್ಟ್ ಅನೈಸೋಟ್ರೋಪಿ ಅಂತ. ಈ ಪ್ರಾಪರ್ಟಿ ಬಗ್ಗೆ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಕ್ರಿಸ್ಟಲೈನ್ ಸಾಲಿಡ್ಸ್ ದೇ ಆರ್ ಅನೈಸೋಟ್ರೋಪಿಕ್ ಇನ್ ನೇಚರ್ ಅಂತ ಹೇಳ್ತಾರೆ. ಏನಿದು ಅನೈಸೋಟ್ರೋಪಿಕ್ ಅಂದ್ರೆ? ಈಗ ನೋಡಿ, ನಾನು ಎರಡು ಡಯಾಗ್ರಾಮ್ ನ ಇಲ್ಲಿ ಬರೆದಿಟ್ಟಿದ್ದೀನಿ, ತಗೊಂಡಿದ್ದೀನಿ. ಅದರಲ್ಲಿ ಫಸ್ಟ್ ಒನ್ ಕ್ರಿಸ್ಟಲೈನ್ ಅರೇಂಜ್ಮೆಂಟ್. ಕೆಲವು ಪ್ರಾಪರ್ಟೀಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗಿರ್ಬೋದು, ಈ ಡೆನ್ಸಿಟಿ, ಇಂಥ ಕೆಲವು ಪ್ರಾಪರ್ಟೀಸು
ಹೇಗಿದೆ ಅಂದ್ರೆ ದೀಸ್ ಪ್ರಾಪರ್ಟೀಸ್ ಡಿಪೆಂಡ್ ಆನ್ ದಿ ಡೈರೆಕ್ಷನ್ ಇನ್ ವಿಚ್ ದೇ ಆರ್ ಮೆಷರ್ಡ್ ಅಂತ ಹೇಳಿ. ಸೊ ಹಾಗೆ ಹೇಳೋದಾದ್ರೆ ಡೈರೆಕ್ಷನ್ ಇನ್ ವಿಚ್ ದೇ ಆರ್ ಮೆಷರ್ಡ್, ನೋಡಿ ಈ ಡೈರೆಕ್ಷನ್ ಅಲ್ಲಿ ನಾನು ಪ್ರಾಪರ್ಟಿನ ಮೆಷರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಪ್ರಾಪರ್ಟಿಗೆ ಆಬ್ಸ್ಟಕಲ್ ಬರ್ತಾ ಇದೆ. ಅದೇ ನಾನು ಇಲ್ಲಿ ಮೆಷರ್ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ಪಾರ್ಟಿಕಲ್, ಈಗ ಲೈಟ್ ಪಾಸ್ ಮಾಡ್ತಾ ಇದ್ದೀನಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಆಬ್ಸ್ಟಕಲ್ ಬರ್ತಾ ಇದೆ, ಇಲ್ಲಿ ಏನಾಗ್ತಾ ಇದೆ ಇದು ಲೈಟ್ ಈಸಿಯಾಗಿ ಪಾಸ್ ಆಗ್ತಾ ಇದೆ. ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನುವಂತ ಒಂದು ಪ್ರಾಪರ್ಟಿನೇ ತಗೊಳ್ಳೋಣ, ಅದು ಈ ಡೈರೆಕ್ಷನ್ ಅಲ್ಲಿ ಒಂದ್ ರೀತಿ ಬರ್ತಾ ಇದೆ, ಈ ಡೈರೆಕ್ಷನ್ ಅಲ್ಲಿ ಒಂದ್ ರೀತಿ ಬರ್ತಾ ಇದೆ, ಮತ್ತೆ ಈ ಮಧ್ಯ ಗ್ಯಾಪ್ ಇದೆಯಲ್ಲ ಇಲ್ಲಿ ಒಂದ್ ರೀತಿ ಬರ್ತಾ ಇದೆ ಆ ಪ್ರಾಪರ್ಟೀಸ್. ಅಂದ್ರೆ ಕೆಲವು ಪ್ರಾಪರ್ಟೀಸ್ ಅನೈಸೋಟ್ರೋಪಿಕ್ ಅಂತ ಏನ್ ಹೇಳ್ತೀವೋ ಆ ಪ್ರಾಪರ್ಟೀಸು ಇಡೀ ಕ್ರಿಸ್ಟಲೈನ್ ಸಾಲಿಡ್ ಅಲ್ಲಿ ಒಂದೇ ರೀತಿ ಆಗಿರಲ್ಲ. ಆನ್ ಐಸೋಟ್ರೋಪಿಕ್, ನಾಟ್ ಸೇಮ್, ದೀಸ್ ಪ್ರಾಪರ್ಟೀಸ್ ಆರ್ ನಾಟ್ ಸೇಮ್ ಥ್ರೂ ಔಟ್ ಅಂತ ಹೇಳ್ತಾರೆ. ಅದೇ ಅಮಾರ್ಫಸ್ ಸಾಲಿಡ್ಸ್ ಗೆ ಬಂದ್ರೆ ಎಲ್ಲಿ ಮೆಷರ್ ಮಾಡಿದ್ರು ಆ ಪ್ರಾಪರ್ಟೀಸ್ ಒಂದೇ ರೀತಿ ಇರುತ್ತೆ ಅಂತ ಹೇಳಿ. ಸೊ ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ಅಮಾರ್ಫಸ್. ಸೊ ಅಮಾರ್ಫಸ್ ಸಾಲಿಡ್ಸ್ ಆರ್ isotropic in nature. Crystalline solids are anisotropic in nature, whereas amorphous solids are isotropic in nature. ಮತ್ತೆ ಒಂದು ಬಾರಿ ಹೇಳ್ತೀನಿ, ಕ್ರಿಸ್ಟಲೈನ್ ಮತ್ತೆ ಅಮಾರ್ಫಸ್ ಸಾಲಿಡ್ಸ್ ಡಿಫರೆನ್ಸಸ್. ಫಸ್ಟ್ ಪ್ರಾಪರ್ಟಿ ಶೇಪ್ ನಾವು ಕನ್ಸಿಡರ್ ಮಾಡಿದ್ರೆ crystalline solids have definite characteristic geometrical shape, whereas amorphous solids have irregular shape. So melting point, crystalline solids have sharp melting point, whereas amorphous solids do not have sharp melting point. Order in arrangement, so long range orderly arrangement of particles for crystalline solids, whereas only short range orderly arrangement of particles for amorphous solids. All crystalline solids can have a clean cleavage with a knife. ನಾನು ಹೇಳಿದೆ ಆಗ್ಲೇ ಹೇಳಿದ ಹಾಗೆ, ಸೊ ನಾವೊಂದು ನೈಫ್ ತಗೊಂಡು ಕಟ್ ಮಾಡಿದ್ರೆ ಕ್ಲೀನ್ ಆಗದ್ ಕಟ್ ಆಗುತ್ತೆ. ಆ ಫ್ರಾಗ್ಮೆಂಟ್ಸ್ ಏನ್ ಬಂದಿದೆಯೋ ಅದರಲ್ಲಿ ನೈಸ್ ಆಗಿ ಕಟ್ ಆಗಿರುತ್ತೆ ಅಂತ ಅಸ್ಯೂಮ್ ಮಾಡ್ಕೋಬಹುದು. ಅಮಾರ್ಫಸ್ ಸಾಲಿಡ್ಸ್ ದೇ ಕೆನಾಟ್ ಹ್ಯಾವ್ ಎ ಕ್ಲೀನ್ ಕ್ಲೀವೇಜ್. ಹಾಗೇನೆ ಅನೈಸೋಟ್ರೋಪಿ ಬಗ್ಗೆ ಹೇಳಿದೆ, ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಅನೈಸೋಟ್ರೋಪಿಕ್ ಇನ್ ನೇಚರ್, ವೆರಾಸ್ ಅಮಾರ್ಫಸ್ ಸಾಲಿಡ್ಸ್ ಆರ್ ಐಸೋಟ್ರೋಪಿಕ್ ಇನ್ ನೇಚರ್. ಸೊ ಇದು ಡಿಫರೆನ್ಸಸ್ ಬಿಟ್ವೀನ್ ಕ್ರಿಸ್ಟಲೈನ್ ಅಂಡ್ ಅಮಾರ್ಫಸ್ ಸಾಲಿಡ್ಸ್ ಆಯಿತು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸಾಲಿಡ್ಸ್ ಅಂದ್ರೇನು, ಸಾಲಿಡ್ಸ್ಗೆ ಏನೇನು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಮತ್ತೆ ಆ ಸಾಲಿಡ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಆಫ್ ಸಾಲಿಡ್ಸ್ ಇದೆ, ಮತ್ತೆ ಆ ಟೈಪ್ಸ್ ಕ್ರಿಸ್ಟಲೈನ್ ಅಮಾರ್ಫಸ್ ಅಂತ ನಾವೇನ್ ಹೇಳಿದ್ವೋ ಆ ಸಾಲಿಡ್ಸು ಅದ್ರದ್ದು ಏನೇನು ಪ್ರಾಪರ್ಟೀಸು, ಅದ್ರದ್ದು ಡಿಫರೆನ್ಸಸ್ ಏನೇನು ಅಂತ ಕಲ್ತ್ಕೊಂಡ್ವಿ. ಮುಂದಿನ ಕ್ಲಾಸಲ್ಲಿ ನಾನು ಈ ಟೈಪ್ಸ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್ ಬಗ್ಗೆ ಹೇಳ್ತೀನಿ. ನಿಮಗೆ ಈ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೇನೇ ಡೌಟ್ ಇದ್ರು ನಾನು ಕೊಟ್ಟಿರೋಂಥ ನಂಬರ್ಗೆ ನೀವು ಫೋನ್ ಮಾಡಿ ಕ್ಲಾರಿಫೈ ಮಾಡ್ಕೋಬಹುದು, ಅಥವಾ ಒಂದು ಇಮೇಲ್ ಐ ಡಿ ಸಹಿತ ಕೊಟ್ಟಿದ್ದೀನಿ, ಆ ಇಮೇಲ್ ಐ ಡಿಗೆ ಒಂದು ಲೆಟ್ರು ಬರೆದು ಸಹಿತ ಕ್ಲಾರಿಫೈ ಮಾಡ್ಕೋಬಹುದು. ಥ್ಯಾಂಕ್ಸ್. ಮುಂದಿನ ಕ್ಲಾಸಲ್ಲಿ ಮೀಟ್ ಮಾಡೋಣ.